ಆಚಾರ್ಯರು ಹೇಳ್ತಾರೆ, ಯಾದವಾರ್ಯರು, ಶುದ್ಧಂ ಧೃತತ್ವಾದಿ ದೋಷರಹಿತವಾದ ಮನಸ್ಸಿನಿಂದ ಈ ಮಂತ್ರವನ್ನು ಧ್ಯಾನ ಮಾಡಬೇಕು. ಮನೋಯಚ್ಛೇದ್ ಜಿತಶ್ವಾಸ, ತನ್ನ ಶ್ವಾಸ ನಿಗ್ರಹವನ್ನು ಮಾಡಬೇಕು. ಬ್ರಹ್ಮಬೀಜ ಮನುಸ್ಮರನ್, ಆ ಪ್ರಾಣಾಯಾಮವನ್ನು ಮಾಡುವಾಗ ಬ್ರಹ್ಮಬೀಜನಾದ ಜಗದ್ವ್ಯಂಜಕನಾದ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಪ್ರಾಣಾಯಾಮ ಮಾಡುವಾಗ ಆ ಭಗವಂತ, ಆ ಭಗವದ್ರೂಪ ಅದು ನಮ್ಮ ಕಣ್ಣ ಮುಂದೆ ಬರಬೇಕು. ನಾರಾಯಣ ರೂಪ, ಗಾಯತ್ರಿಸ್ಥ ರೂಪ, ಹಂಸರೂಪಿ, ಯಾವುದಾದ್ರೂ ಒಂದು ರೂಪ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಬಂದಾಗ ಆಗ ಅದು ಪ್ರಾಣಾಯಾಮ ಪರಿಪೂರ್ಣವಾಯಿತು. ಸರಿಯಾಗಿ ತಿಳಿದಿ. ಹಾಗಾಗಿ ಮನೋಯಚ್ಛೇದ್ ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್ ನಿಯಚ್ಛೇದ್ ವಿಷಯಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ. ಇಂದ್ರಿಯಗಳು ನಮ್ಮದು ವಿಷಯದ ಕಡೆಗೆ ಹೋಗ್ತವೆ. ಆ ವಿಷಯದ ಕಡೆಗೆ ಅದು ಹೋಗುವುದಕ್ಕೆ ಮನಸ್ಸು ಅದಕ್ಕೆ ಪ್ರೇರಕ. ಇಂದ್ರಿಯಕ್ಕೆ ಗೊತ್ತಿಲ್ಲ, ಇಂದ್ರಿಯಕ್ಕೆ ಇದು ಒಳ್ಳೆಯದು ಕೆಟ್ಟದ್ದು ಭಾಳೇನು ಗೊತ್ತಿಲ್ಲ. ಆ ಇಂದ್ರಿಯಕ್ಕೆ ಬ್ಯಾಕಪ್ ಇದೆ, ಅದೇನದು ಮನಸ್ಸು. ಇಂದ್ರಿಯ ತಾನು ವಿಷಯವನ್ನು ತೆಗೆದುಕೊಂಡು ತಾನು ಭೋಗಿಸುವುದಲ್ಲದೆ ತಾನು ಭೋಗಿಸಿ ಮುಗಿಸಿಬಿಡುತ್ತದೆ. ಆದರೆ ಆ ಭೋಗಿಸಿದ ಆದ ಮೇಲೆ ಏನೊಂದು ವಾಸನ ಸಂಸ್ಕಾರ ಎನ್ನೋದಿದೆ, ಅದೆಲ್ಲವನ್ನು ಶೇಖರಣೆ ಮಾಡುವುದು ಮನಸ್ಸಿನಲ್ಲಿ. ಅರ್ಥವಾಯ್ತಾ? ಹಾಗಾಗಿ ಒಂದು ವಸ್ತುವನ್ನು ನೋಡಿದ್ದು ಕಣ್ಣು, ಆ ಕಣ್ಣಿನಿಂದ ನೋಡಿದ್ದಾದ ಮೇಲೆ ಒಂದು ರಿಪೋರ್ಟ್ ಏನು ನಿರ್ಮಾಣವಾಗುತ್ತೋ ಆ ರಿಪೋರ್ಟ್ ಎಲ್ಲ ಸ್ಟೋರ್ ಆದದ್ದು ಮನಸ್ಸಿನಲ್ಲಿ. ಆ ರಿಪೋರ್ಟ್ ಏನು ಸ್ಟೋರ್ ಆಗಿದೆ ಅದಕ್ಕೆ ತಕ್ಕಂತೆ ಇವತ್ತು ನನಗೆ ಕಣ್ಣಿಗೆ ಪ್ರೇರಣೆ, ನೋಡು ನೋಡು ನೋಡು, ನಾಲಿಗೆಗೆ ತಿನ್ನು 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 ಎಂಬುದಾಗಿ ಪ್ರೇರಣೆ. ಹೀಗೆ ನಾವು ಇಂದ್ರಿಯಗಳಿಂದ ವಸ್ತುಗಳನ್ನು ಭೋಗಿಸಿದಾಗ ಇಂದ್ರಿಯ ಭೋಗಿಸಿ ಮುಗಿಸಿಬಿಡುತ್ತದೆ. ಇಂದ್ರಿಯ ತಪ್ಪು ಮಾಡ್ತವೆ ತಾತ್ಕಾಲಿಕವಾಗಿ, ಆದರೆ ಇಂದ್ರಿಯದಲ್ಲಿ ಆ ತಪ್ಪು ಅನ್ನುವುದು ಸ್ಟೋರ್ ಆಗಿ ಉಳಿದಿಲ್ಲ. ಆ ತಪ್ಪಿನ ಫಲವಾದ ಏನೊಂದು ದುಷ್ಟ ವಾಸನೆಗಳಿವೆಯೋ, ಕೆಟ್ಟ ಸಂಸ್ಕಾರಗಳಿವೆಯೋ, ಅವುಗಳೆಲ್ಲ ಶೇಖರಣೆಯಾದದ್ದು ಮನಸ್ಸಿನಲ್ಲಿ. ಹಾಗಾಗಿ ಮನಸ್ಸಿನಲ್ಲಿ ಆ ಎಲ್ಲ ದುಷ್ಟ ವಾಸನಗಳ ಸಂಸ್ಕಾರಗಳು ಶೇಖರಣೆಯಾದದ್ದಕ್ಕಾಗಿ ಅದು ಮತ್ತೆ ಮುಂದೆ ಪ್ರಚೋದನೆ ಮಾಡ್ತದೆ ಕೆಟ್ಟದ್ದನ್ನು ರಿಪೀಟ್ ಮಾಡುವುದಕ್ಕೆ. ಸೆನ್ಸಸ್ ಆರ್ ಸೆನ್ಸ್ ಆರ್ಗನ್ಸ್ ಅವುಗಳೇ ತನ್ನಷ್ಟಕ್ಕೆ ತಾವೇ ತಪ್ಪು ಮಾಡುವುದಕ್ಕೆ ತೊಡಗುವುದಿಲ್ಲ. ಮನಸ್ಸಿನಿಂದ ಸಂಸ್ಕಾರ ಉದ್ಬುದ್ಧವಾದಾಗ ಕೆಟ್ಟ ಮಾರ್ಗದಲ್ಲಿ ತೊಡಗುವುದಕ್ಕೆ ಪ್ರಚೋದನೆಯನ್ನು ಕೊಡುವಂತಹದ್ದು ಇಂದ್ರಿಯಗಳಿಗೆ ಮನಸ್ಸೇ. ಹಾಗಾಗಿ ಆ ಮಾತನ್ನು ಹೇಳ್ತಾರೆ. ಆದ್ದರಿಂದ ಬುದ್ಧಿ ಸಾರಥಿ, ಆ ಮನಸ್ಸನ್ನು ನಿಗ್ರಹ ಮಾಡಬೇಕೀಗ. ಇಂದ್ರಿಯಗಳು ಹಾಗೂ ಅದರ ಹಿನ್ನೆಲೆಯಲ್ಲಿರುವ ಮನಸ್ಸು, ಆ ಇಂದ್ರಿಯಗಳ ಹಿಂದೆ ಇರುವಂತಹ ಮನಸ್ಸನ್ನು ನಿಗ್ರಹ ಮಾಡುವುದಕ್ಕೆ ಒಂದೇ ಒಂದು ಉಪಾಯ, ಅದು ಬುದ್ಧಿ ಸಾರಥಿ. ಭಾಳ ಅದ್ಭುತವಾದ ಮಾತದು, ಭಾಳ ಅದ್ಭುತವಾದ ಮಾತು. ಕುದುರೆಗಳಿವೆ, ಕುದುರೆಗಳ ಹಿಂದೆ ಲಗಾಮಿದೆ, ಆ ಲಗಾಮನ್ನು ಹಿಡಿದವನು ಯಾರು? ಸಾರಥಿ. ಆ ಸಾರಥಿ ತನ್ನ ಕೈಯಲ್ಲಿ ಆ ಕುದುರೆಗಳನ್ನು ಬಹಳ ಭದ್ರವಾಗಿ ಲಗಾಮಗಳನ್ನು ಹಿಡಿದರೆ ಆಗ ಕುದುರೆಗಳೂ ಕೂಡ ಅವನ ವಶದಲ್ಲಿ ಇದ್ದಂತೆ ಆಯಿತು. ಹಾಗಾಗಿ ಬುದ್ಧಿ ಎನ್ನುವುದೇನಿದೆ ಇದು ವಿವೇಕವನ್ನು, ಸತ್ಯ ಅಸತ್ಯ, ಯೋಗ್ಯ ಅಯೋಗ್ಯ, ಒಳ್ಳೆಯದು ಕೆಟ್ಟದ್ದು ಎನ್ನುವ ಆಲೋಚನೆಯನ್ನು ಮಾಡಲು ಸಮರ್ಥವಾಗಿರುವಂತಹ ಉತ್ತಮವಾದ ಅಪ್ಯಾರಟಸ್ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಅದು ಇನ್ಬಿಲ್ಟ್ ಆದಂತಹ ಒಂದು ಬುದ್ಧಿ. ಆ ವಿವೇಕ ಎಂಬ ಬುದ್ಧಿ ಏನಿದೆಯೋ ಆ ಬುದ್ಧಿಯನ್ನು ಸಾರಥಿಯಾಗಿ ಮಾಡಿಕೊಂಡ್ರೆ ಆ ಬುದ್ಧಿಯನ್ನು ನೀವು ಎಷ್ಟು ಬಲಿಷ್ಠ ಮಾಡ್ತೀರೋ ಅಷ್ಟು ಮನಸ್ಸು ಮತ್ತು ಇಂದ್ರಿಯಗಳು ದುರ್ಬಲವಾಗುವುದು ಸಂಭವವಿದೆ. ಹಾಗಾಗಿ ಮನಸ್ಸು ಮತ್ತು ಇಂದ್ರಿಯಗಳು ದುರ್ಬಲವಾಗಿ ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಇಚ್ಛೆಗೆ ಬಂದಂತೆ ಕೆಲಸವನ್ನು ಮಾಡದಿರುವುದಕ್ಕೆ, ಪಾಪದಲ್ಲಿ ತೊಡಗಿಸದಿರುವುದಕ್ಕೆ ಉತ್ತಮವಾದ ಉಪಾಯವೆಂದರೆ ಅದು ಬುದ್ಧಿ. ಹಾಗಾಗಿ ಬುದ್ಧಿ ಸಾರಥಿ. ಬುದ್ಧಿ ಎಂದೆಂದಿಗೂ ಮನುಷ್ಯನದು ಪ್ರಾಯ ಕೆಟ್ಟದ್ದನ್ನು ಮಾಡುವುದಿಲ್ಲ. ಪ್ರಾಯ ಬುದ್ಧಿ ಎನ್ನುವುದು ವಿವೇಕ, ಕಾನ್ಷನ್ಷಸ್ ಅನ್ನುವಂತಹ ಒಂದೇನೊಂದು ಸ್ಥಿತಿ ಇದೆ, ಅದೊಂದು ವಿವೇಕ. ಅದು ಮನುಷ್ಯನಿಗೆ ಪ್ರಾಯ ಒಳ್ಳೆಯದನ್ನು ಹೇಳ್ತದೆ, ಕೆಟ್ಟದ್ದನ್ನು ಹೇಳುವುದಿಲ್ಲ. ಯೂನಿವರ್ಸಲ್ ಆದ ಧರ್ಮಗಳನ್ನು ಹೇಳುವುದು ಅದೇ. ಹಾಗಾಗಿ ಕೆಟ್ಟದ್ದನ್ನು ಮಾಡಿಸುವುದಿಲ್ಲ. ಆ ಬುದ್ಧಿ ನಮಗೆ ಸಾರಥಿಯಾಗಿ ಒದಗಿಸಿ ದೇವರು ಕೊಟ್ಟಾಗ ಅದನ್ನು ನಾವು ಉಪಯೋಗ ಮಾಡಿ ಮನಸ್ಸಿನಿಂದ ವಿಷಯಗಳಿಂದ ನಮ್ಮ ಇಂದ್ರಿಯಗಳನ್ನು ಸೆಳೆದು
ಮನಃಕರ್ಮಭಿರಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ಮನಃಕರ್ಮಭಿರಕ್ಷಿಪ್ತಂ, ನಾವು ಮಾಡಿದ ನಾನಾ ವಿಧವಾದ ಪುಣ್ಯ ಪಾಪ ಕರ್ಮಗಳೇನಿವೆ ಆ ಕರ್ಮಗಳೆಲ್ಲ ನಾವು ಏನು ಭೋಗ ಮಾಡ್ತೇವೆ ಆ ಭೋಗ ಮಾಡಿದ್ದೆಲ್ಲದರ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿದೆ. ನಾವು ಮಾಡುತ್ತೇವೇನು ಕರ್ಮಗಳನ್ನು, ಕರ್ಮ ಮಾಡಿದ್ದರ ಸಂಸ್ಕಾರವೂ ನಮ್ಮ ಸಂಸ್ಕಾರ ಮನಸ್ಸಿನಲ್ಲಿದೆ. ಮನಃಕರ್ಮಭಿರಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ನಮ್ಮ ಜೀವನಿಗೆ ಎರಡು ಸಂಬಂಧಗಳಿವೆ. ಒಂದು ಜ್ಞಾನ, ಇನ್ನೊಂದು ಕರ್ಮ. ಜ್ಞಾನವನ್ನು ಮಾಡಿಕೊಳ್ಳುವಾಗ ಆ ಜ್ಞಾನದ ಫಲವಾಗಿ ಸಂಸ್ಕಾರಗಳು, ಕರ್ಮವನ್ನು ಮಾಡಿದಾಗ ಕರ್ಮವನ್ನು ಮಾಡಿದ್ದಕ್ಕಾಗಿ ಒಂದು ಸಂಸ್ಕಾರಗಳು, ಕರ್ಮವನ್ನು ಮಾಡಿದ್ದಕ್ಕಾಗಿ ಒಂದು ಸಂಸ್ಕಾರ. ಆ ಸಂಸ್ಕಾರವೆನ್ನುವುದೇನಿದೆ ನಮ್ಮ ಅಂಗಾಂಗಗಳಲ್ಲಿ ಯಾವಾಗಲೂ ಆ ಕೆಲಸವನ್ನು ಮಾಡ್ತಾನೇ ಇರ್ತದೆ, ಯಾವಾಗಲೂ ಕೆಲಸವನ್ನು ಮಾಡ್ತಾನೇ ಇರ್ತದೆ. ಆ ವಿಧವಾದಂತಹ ಒಂದು ಕೆಲಸ. ಓದುವ ಚಸ್ಮಾ ಹಾಕಿಕೊಳ್ಳುವ, ಕನ್ನಡಕ ಹಾಕಿಕೊಳ್ತಕ್ಕಂತಹ ಮನುಷ್ಯ, ಅವನು ಹೀಗಿಟ್ಕೊಂಡು ಓದ್ತಿರ್ತಾನೆ ಅಂತನ್ನಿ. ಅವನು ನೋಡುವುದು ಮೇಲಿನ ಕಣ್ಣಿನಿಂದ. ಆ ಮೇಲಿನ ಕಣ್ಣು ಬೈಫೋಕಲ್ ಮಾಡಿ ಅವನಿಗೆ ಕೊಟ್ಟರೂ ಕೂಡ ಅವನು ಹೀಗೆ ನೋಡ್ತಿರ್ತಾನೆ. ಯಾಕೆ ಅಂದರೆ ಅವನಿಗೆ ಸಂಸ್ಕಾರ ಬಿದ್ದಿದೆ. ಕರ್ಮದಲ್ಲಿ ಸಂಸ್ಕಾರ ಬರ್ತದೆ. ಏನೇ ನಮ್ಮ ದೇಹದಲ್ಲಿ ಏನೇನು ಆ್ಯಕ್ಟಿವಿಟಿಗಳನ್ನು ಮಾಡ್ತೇವೋ ಅದೆಲ್ಲಕ್ಕೂ ಒಂದು ಸಂಸ್ಕಾರ ನಿರ್ಮಾಣವಾಗ್ತದೆ. ಆ ವಿಧವಾದ ಸಂಸ್ಕಾರ ಆ ತರಹದ ಕರ್ಮವನ್ನು ಮತ್ತೆ ಮತ್ತೆ ರಿಪೀಟ್ ಮಾಡುವುದಕ್ಕೆ ಅದು ಕಾರಣವಾಗ್ತದೆ. ಕರ್ಮಗಳ ಸಂಸ್ಕಾರದಿಂದ ಕರ್ಮದ ರಿಪಿಟೇಷನ್ ಆಯಿತು. ಜ್ಞಾನದ ಸಂಸ್ಕಾರದಿಂದ ಮತ್ತೆ ಮತ್ತೆ ಭೋಗ ಮಾಡುವ ಅಪೇಕ್ಷೆ ಬಂತು. ಜ್ಞಾನದ ಸಂಸ್ಕಾರದಿಂದ ಭೋಗದ ಸಂಸ್ಕಾರದಿಂದ ಆಯಾ ವಿಧವಾದ ಭೋಗಗಳನ್ನು ಮತ್ತೆ ಮತ್ತೆ ಮಾಡಬೇಕೆಂಬ ಹಂಬಲ ಬಂತು. ಕರ್ಮದಿಂದ ಅದೇ ತರಹದ ಸಜಾತೀಯವಾದ ಕರ್ಮಗಳು ಅವನಿಗೆ ಬಂತು. ಹಾಗಾಗಿ ಮನಸ್ಸು ಬಹಳ ಕೊಳತೋಗಿದೆ, ಹಾಳಾಗಿದೆ. ಮನಃಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ. ಭಗವಂತನಲ್ಲಿ ಈ ಮನಸ್ಸನ್ನು ತೊಡಗಿಸಬೇಕು. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಒಂದು ಅವಯವವನ್ನು, ಭಗವಂತನ ಇಡೀ ಭಗವದ್ರೂಪವನ್ನು ಧ್ಯಾನ ಮಾಡಬೇಕು. ಮಾಡಲಿಕ್ಕಾಗುವುದಿಲ್ಲ. ಏಕಕಾಲಕ್ಕೆ ಇಡಿಯಾದ ಭಗವದ್ರೂಪವನ್ನು ಚಿಂತನೆ ಮಾಡುವುದು ಎಲ್ಲರಿಗೆ ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಒಂದು ಉಪಾಯವನ್ನು ಹೇಳ್ತಾರೆ ಶಾಸ್ತ್ರಕಾರರು. ಒಂದು ಅವಯವವನ್ನು ನೀವು ಚಿಂತನೆ ಮಾಡು. ಭಗವಂತನ ಇದಕ್ಕೆ ಧಾರಣ ಅಂತ ಕರೀತಾರೆ. ಯಾದವಾರರು ಹೇಳ್ತಾರೆ ಇದು ಧಾರಣ. ಧಾರಣ ಎಂದರೇನು? ಧಾರಣ ಎಂದರೆ ಭಗವಂತನ ಒಂದು ಅವಯವದ ಚಿಂತನ. ಆ ಒಂದು ಅವಯವದ ಚಿಂತನವನ್ನು ಮಾಡುವಾಗ ನೀನು ಕಣ್ಣ ಮುಚ್ಚಿ ಮನಸ್ಸಿನಲ್ಲೇನೆ ಆ ಚಿತ್ರ, ದೇವರ ಪಾದ, ಸುಂದರವಾದ ಪಾದ, ಕೋಮಲವಾದ ಪಾದ, ಅತ್ಯಂತ ತೇಜಸ್ವಿಯಾದ ಪಾದ. ಅದಕ್ಕೆ ಶಂಖಚಕ್ರ ಗದಾ ಪದ್ಮಾದಿಗಳು, ಧ್ವಜ, ಅಂಕುಶ ಇತ್ಯಾದಿ, ವಜ್ರ ಇತ್ಯಾದಿ ಚಿಹ್ನೆಗಳೆಲ್ಲ ಇವೆ. ಅಂಥ ಉತ್ತಮವಾದ ಪಾದ, ಕೋಮಲವಾಗಿದೆ, ಕೆಂಪು ಬಣ್ಣದ ಆ ಪಾದವಾಗಿದೆ ಅನ್ನುವುದಾಗಿ ನೀನು ಮನಸ್ಸಿನಲ್ಲಿ ನೀನು ಸ್ಮರಣೆ ಮಾಡು. ಒಂದೇ ಅವಯವವನ್ನು ನೀನು ಸ್ಮರಣೆ ಮಾಡಿ 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 ಎಷ್ಟೊತ್ತಿನವರೆಗೆ ನೀನು ಸ್ಮರಣೆ ಮಾಡ್ತೀಯೋ ಅಷ್ಟು ನಿನಗೆ ಆ ಪಾದ ನಿನಗೆ ವಶವಾಗ್ತದೆ. ಹೀಗೆ ಒಂದೊಂದು ಅವಯವವನ್ನು ನೀನು ಚಿಂತನೆ ಮಾಡುವುದಕ್ಕೆ ಪ್ರಾರಂಭ ಮಾಡು. ಇದಕ್ಕೆ ಧಾರಣ ಎಂದು ಕರೀತಾರೆ. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಇಷ್ಟು ಒಂದೊಂದು ಅವಯವದ ಚಿಂತನವನ್ನು ಮಾಡುವಾಗಲೂ ಕೂಡ ನೀನು ಅವ್ಯುಚ್ಛಿನ್ನೇನ ಚೇತಸ, ನಿನ್ನ ಮನಸ್ಸು ಆಚೆ ಈಚೆ ಹೋಗದಂತೆ ನೀನು ನೋಡಿಕೋ. ಯಾವ ವಿಷಯದ ಆಸಕ್ತಿಯಿಂದ, ನಾನಾ ವಿಧವಾದಂತಹ ಕಾಮಕ್ರೋಧಾದಿಗಳಿಂದ ಆ ಮನಸ್ಸಿನಲ್ಲಿ ವಿಚ್ಛೇದ ಬರುವುದು ಬೇಡ. ವಿಚ್ಛೇದ ಬಾರದೇ ಇದ್ದಂತೆ ನೀನು ಚಿಂತನೆ ಮಾಡು. ಮನೋ ನಿರ್ವಿಷಯಂ ಯುಕ್ತ್ವ ತತಃ ಕಿಂಚಿನ್ನ ಸಂಸ್ಮರೆ. ಮನೋ ನಿರ್ವಿಷಯಂ ಯುಕ್ತ್ವ, ಮನಸ್ಸನ್ನು ನಿರ್ವಿಷಯವಾಗಿ ಮಾಡು. ಅರ್ಥಾತ್ ಮನಸ್ಸಿನಲ್ಲಿ ಯಾವ ವಿಷಯಗಳೂ ಇಲ್ಲ, ಏನು ಯಾವ ವಿಷಯಗಳ ಭೋಗದ ಆಸಕ್ತಿಯೂ ಇಲ್ಲ ಅನ್ನುವಂತೆ ಮನಸ್ಸನ್ನು ನಿರ್ಮಲಗೊಳಿಸಿ. ತತಃ ಕಿಂಚಿನ್ನ ಸಂಸ್ಮರೆ, ಆ ಭಗವಂತನ ಧ್ಯಾನವನ್ನು ಮಾಡು. ಭಗವಂತನಲ್ಲಿ ನಿನ್ನ ಧ್ಯಾನವನ್ನು ತೊಡಗಿಸು. ಆಮೇಲೆ ನಕಿಂಚಿತ್ ಸ್ಮರೆ, ಯಾವುದನ್ನು ನೀನು ಸ್ಮರಣೆ ಮಾಡಬೇಡ.
ತತ್ಪದಂ ತತ್ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತಿ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇದ್ಧಾರಣೆಯ ಧೀರಃ ಹಂತಿಯ ತತ್ಕೃತಂ ಮಲಂ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ, ರಜೋಗುಣವಿದೆ, ತಮೋಗುಣವಿದೆ. ಆ ರಜೋಗುಣ ತನ್ನ ಕಾರ್ಯವನ್ನು, ತಮೋಗುಣ ತನ್ನ ಕಾರ್ಯವನ್ನು ಮಾಡ್ತಾ ಇರ್ತದೆ. ಆ ರಜೋಗುಣ ತಮೋಗುಣಗಳಿಗೆ ಒಳ್ಳೆ ಸ್ಥಾನ ಅಂದರೆ ನಮ್ಮ ಮನಸ್ಸು. ಮನಸ್ಸಿನಲ್ಲಿ ರಜೋಗುಣ ತಮೋಗುಣಗಳಿವೆ. ರಜಸ್ ತಮಸ್ ಈ ಎರಡೂ ಗುಣಗಳು ಮನಸ್ಸಿನಲ್ಲಿ ಮನೆ ಮಾಡಿಕೊಂಡು ಇವೆ. ಆ ರಜೋಗುಣದ ಕೆಲಸ ಶುರುವಾದರೆ ಕ್ರಿಯಾಶೀಲತೆ ಬೆಳೀತದೆ. ತಮೋಗುಣದ ಕೆಲಸ ಶುರುವಾದರೆ ನಿದ್ರೆ ಬರ್ತದೆ. ಸತ್ವಗುಣದ ಕೆಲಸವಾದರೆ ಜ್ಞಾನ ಬರ್ತದೆ. ಮನುಷ್ಯನಿಗಿರುವಂತಹ ಅವಸ್ಥೆಗಳು ಮೂರೇ. ಜ್ಞಾನ ಮಾಡಿಕೊಳ್ಳುವುದು ಒಂದವಸ್ಥೆ, ಕರ್ಮ ಮಾಡುವುದು ಮತ್ತೊಂದು ಅವಸ್ಥೆ, ಏನೂ ಇಲ್ಲದೆ ತೆಪ್ಪನೆ ಮಲಗುವುದು ಮತ್ತೊಂದು ಅವಸ್ಥೆ. ಹೀಗೆ ಮೂರು ಅವಸ್ಥೆಗಳಿವೆ. ಆ ಮೂರು ಅವಸ್ಥೆಗಳಿಗಾಗಿ ಜಗತ್ತಿನಲ್ಲಿ ದೇವರು ಕೊಟ್ಟ ಗುಣಗಳು ಮೂರು: ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ಮಾಡುವುದೇನು? ತಿಳುವಳಿಕೆಯನ್ನು, ಜ್ಞಾನವನ್ನು ಕೊಡ್ತದೆ. ರಜೋಗುಣ ಕರ್ಮಗಳನ್ನು ಹುಟ್ಟಿಸ್ತದೆ. ತಮೋಗುಣ ನಿದ್ರೆಯನ್ನು ಕೊಡ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವುಗಳೆಲ್ಲ ಅದರ ಜೊತೆಗೆ ಸೇರ್ತವೆ, ಇರಲಿ. ಹಾಗಾಗಿ ಈ ರಜೋಗುಣ ತಮೋಗುಣಗಳೇನು ಮನಸ್ಸಿನಲ್ಲಿವೆಯೋ, ಆ ಮನಸ್ಸಿನಲ್ಲಿರುವಂತಹ ಆ ವಸ್ತುಗಳ ಪಾಕವನ್ನು ಮಾಡಿದರೆ, ಮನಸ್ಸು ಎನ್ನುವುದು ಪಾತ್ರೆ, ಪಾತ್ರೆಯಲ್ಲಿ ಹಾಕಿದ್ದೇನು? ರಜೋಗುಣ. ಆ ರಜೋಗುಣದ ಅಡಿಗೆ ಮಾಡಬೇಕಾದರೆ ಅದು ಉಪ್ಪಿಟ್ಟು ತಯಾರಾಯಿತು. ಸತ್ವಗುಣದ ಕೆಲಸವನ್ನು ಮಾಡಬೇಕಾದರೆ ಅದು ಉತ್ತಮವಾದಂತಹ ಸಿಹಿಯಾದ ಭಕ್ಷ್ಯವಾಯಿತು. ನಾವು ಹಾಕಿದ್ದು ಮೂರು ಪದಾರ್ಥಗಳಿವೆ: ಸತ್ವಗುಣ, ರಜೋಗುಣ, ತಮೋಗುಣ ಮನಸ್ಸಿನಲ್ಲಿ. ಅವುಗಳ ಯಾವುದರ ಅಡಿಗೆಯನ್ನು ಮಾಡ್ತೇವೋ ಆ ತರಹದ ರುಚಿ ಆ ಪದಾರ್ಥಕ್ಕೆ ನಮಗೆ ಸಿಗ್ತದೆ. ಹಾಗಾಗಿ ರಜೋಗುಣ ತಮೋಗುಣಗಳ ಅಡಿಗೆಯನ್ನು ಮಾಡಬೇಡಿ, ಸತ್ವಗುಣದ ಉತ್ತಮವಾದ ಅಡಿಗೆ. ಆ ಅಡಿಗೆಯ ಆಹಾರವೇ, ಮುಂದಾದಂತಹ ಸಿದ್ಧವಾದ ಪದಾರ್ಥವೇ ಜ್ಞಾನ ಎಂಬ ಉತ್ತಮವಾದ ಭಕ್ಷ್ಯ. ಆದ್ದರಿಂದ ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ. ರಜೋಗುಣ ಇದ್ದಂತಹ ಮನುಷ್ಯ ಬಹಳ ಆ್ಯಕ್ಟಿವ್ ಆಗಿರ್ತಾನೆ. ಆ್ಯಕ್ಟಿವ್ ಆಗಿದ್ದರೆ ಬಹಳ ಸಂತೋಷ ಪಡ್ತೀವಿ. ಇವತ್ತಿನ ಕಾಲಕ್ಕೆ ಅವನು ಭಾಳ ಆ್ಯಕ್ಟಿವ್ ಇದ್ದಾನ್ರಿ ಅಂತಂತೇವೆ, ನಾವು ಸಂತೋಷ ಪಡ್ತೇವೆ. ಆ ಸಂತೋಷ ಪಡೋದು ಒಂದು ಕಡೆಗೆ ಇರಲಿ, ಆದರೆ ಅದು ರಜೋಗುಣದ ಕಾರ್ಯ ಅಂತ ಅನ್ನೋದು ಮರಿಬಾರ್ದು. ಎಷ್ಟು ಆ್ಯಕ್ಟಿವಿಟಿ ಹೆಚ್ಚಾಗುತ್ತೋ ಅಷ್ಟು ಅದು ರಜೋಗುಣದ ಕೆಲಸ. ಅದೇ ಆ್ಯಕ್ಟಿವಿಟಿ ಕೇವಲ ಭಗವಂತನಿಗೆ ಮೀಸಲಾಗಿದ್ದರೆ, ಭಗವಂತನಿಗಾಗಿ ಎಂಬುದಾಗಿ ನಮ್ಮ ಚಿಂತನದಲ್ಲಿ ಬಂದರೆ ಆಗ ಆ ಕರ್ಮ ಸಾತ್ವಿಕವಾಗ್ತದೆ. ನೀವು ಕೇಳಿದ್ದೀರಿ. ಹಾಗಾಗಿ ರಜೋಗುಣದಿಂದ ಬರುವಂತಹ ಏನು ಕರ್ಮ ಅದೆಲ್ಲವೂ ಕೂಡ ಮನುಷ್ಯನಿಗೆ ರಾಜಸ ಅಂತ ಮಾಡಿಡ್ತದೆ. ತಮೋಗುಣದಿಂದ ಬರುವಂತಹ ಭಗವಂತನ ದ್ವೇಷ, ಅಜ್ಞಾನ, ಇವುಗಳೆಲ್ಲ ಇದು ಸರ್ವಥಾ ತಾಮಸವನ್ನಾಗಿ ಮಾಡ್ತದೆ. ಆದ್ದರಿಂದಾಗಿ ಹಾಗಾದರೆ ಬೇಕೇನು? ಜ್ಞಾನ. ಜ್ಞಾನದಲ್ಲೂ ಕೂಡ ಎರಡು ತರಹದ ಜ್ಞಾನ. ಒಂದು ದೇವರ ಉತ್ತಮವಾದ ಜ್ಞಾನ, ಇನ್ನೊಂದು ಜಗತ್ತಿನ ವ್ಯವಹಾರದ ನಾನಾ ವಿಧವಾದಂತಹ ಜ್ಞಾನ. ಈ ನಾನಾ ವಿಧವಾದ ವ್ಯವಹಾರದ ಜ್ಞಾನಗಳೇನಿವೆ ಇದೆಲ್ಲ ಶುದ್ಧ ಸತ್ವದಿಂದ ಬರುವುದಲ್ಲ. ಆ ಸತ್ವದಿಂದ, ಶುದ್ಧ ಸತ್ವದಿಂದ ಬರುವಂತಹ ಜ್ಞಾನ ಒಂದೇ ಒಂದು, ಅದು ಭಗವಂತನ ಜ್ಞಾನ. ಅದರಿಂದಲೇ ಮೋಕ್ಷ. ಆ ಎಲ್ಲ ಮಾತುಗಳು ಮುಂದೆ ಬರ್ತದೆ. ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಛೇದ್ಧಾರಣೆಯ ಧೀರಃ. ಈ ವಿಧವಾದಂತಹ ಮನಸ್ಸನ್ನು ನಾವು ಧಾರಣಾ ಮಾಡುವುದರಿಂದ, ನಿರಂತರವಾಗಿ ಧಾರಣಾ ಮಾಡುವುದರಿಂದ ಅದನ್ನು ನಿಯಮನ ಮಾಡಲಿಕ್ಕೆ ಬರ್ತದೆ. ತತ್ಕೃತವಾದ ಮಲ, ಅದರ ದೋಷ ಪೂರ್ಣವಾಗಿ ಪರಿಹಾರವಾಗುವುದು ಸಾಧ್ಯವಾಗ್ತದೆ ಧಾರಣಾ ಮಾಡುವುದರಿಂದ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ. ದೇವರ ಚಿಂತನವನ್ನು, ದೇವರ ಧ್ಯಾನವನ್ನು ಎಷ್ಟು ನೀವು ಮಾಡ್ತೀರೋ ಅಷ್ಟು ಭಗವಂತನಲ್ಲಿ ಭಕ್ತಿ ಉಂಟಾಗಲಿಕ್ಕೆ ಅವಕಾಶವಿದೆ. ಶೀಘ್ರದಲ್ಲಿ ಅವನಿಗೆ ಭಕ್ತಿ ಬರ್ತದೆ. ಆ ಭಕ್ತಿ ಬಂದಾಗ ಅವನು ಭಗವಂತನ ಒಲಿಸಿಕೊಂಡು ಉತ್ತಮವಾದ ಅಪರೋಕ್ಷ ಜ್ಞಾನವನ್ನು ಪಡೆಯಲು ಸಾಧ್ಯವಾಗ್ತದೆ. ಜಿತಾಸನ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯಾ. ಸಮಗ್ರವಾಗಿರುವಂತಹ ವಿಶ್ವರೂಪ, ವಿರಾಟ್ ರೂಪ
14 ಲೋಕಾತ್ಮಕವಾದ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಹೊರಗಡೆ ಅನಂತವಾದಂತಹ ಅವ್ಯಾಕೃತ ಆಕಾಶ ಅಥವಾ ಪ್ರಕೃತಿ ತತ್ವ, ಇಲ್ಲವೇ ಕಾಲ ಅಥವಾ ವರ್ಣಗಳು, ಲಕ್ಷ್ಮೀದೇವಿ ಇವರೆಲ್ಲ ಇದ್ದಾರೆ. ಅದರೊಳಗೆ ಇದ್ದದ್ದು ಸತ್ವರಜಸ್ತಮೋ ಗುಣಗಳು ಹಾಗೂ ತತ್ವಗಳು, 24 ತತ್ವ. ಆ 24 ತತ್ವಗಳ ಮಧ್ಯದಲ್ಲಿ ಸಿಕ್ಕು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಕರ್ಪರದ ಒಳಗೆ ಇರುವಂಥದ್ದು 14 ಲೋಕಗಳು. ಆ 14 ಲೋಕಗಳೇ ಈ ವಿರಾಟ್ ರೂಪಿಯಾದ ಪರಮಾತ್ಮನ ದೇಹ. ಆ 14 ಲೋಕಗಳೇ ಬ್ರಹ್ಮದೇವರ ಶರೀರ. ಆ ಬ್ರಹ್ಮದೇವರಿಗೆ ಹೆಸರು ವೈರಾಜ ಬ್ರಹ್ಮ, ವೈರಾಜ ಪುರುಷ ಎಂಬುದಾಗಿ ಹೆಸರು. ಹಾಗಾಗಿ ಆ ವೈರಾಜ ನಾಮಕನಾದ ಪರಮಾತ್ಮನ ಬ್ರಹ್ಮದೇವರ ಅಂತರ್ಯಾಮಿಯಾಗಿರುವಂತಹ ಅವನು ವೈರಾಜ ಪುರುಷ. ಆ ವಿರಾಟ್ ಪುರುಷನ ಉಪದಂತಹ ನಾರಾಯಣನ ಚಿತ್ರವನ್ನು ಈಗ ಹೇಳ್ತಾರೆ. ಆ ಪರಮಾತ್ಮನ ರೂಪವನ್ನು ಹೇಳುವಾಗ ಹೇಳುವುದುಂಟು. ಪಾತಾಳಮೇತಸ್ಯ ಹಿಪಾದ ಮೂಲಂ ಪಠಂತಿ ಪಾಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸಜಸ್ಸು ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೇ. ಪರಮಾತ್ಮನ ಪಾದದಿಂದ ಪಾತಾಳ ಹುಟ್ಟಿದೆ. ಪರಮಾತ್ಮನ ಪಾದದ ಹಿಂಭಾಗದಿಂದ ರಸಾತಲ ಹುಟ್ಟಿದೆ. ಗುಲ್ಫದಿಂದ ಮಣಿಗಂಟು, ಕಾಲಿನ ಗಂಟುಗಳಿಂದ ಮಹಾತಲ. ಜಂಘ ಕಾಲಿನ ಕಾಫ್, ಅದರಿಂದ ತಲಾತಲ ಹುಟ್ಟಿದೆ. ಜಾನು ಮೊಣಕಾಲಿನಿಂದ ಸುತಲ. ಊರು ತೊಡೆಗಳಿಂದ ವಿತಲ ಮತ್ತು ಅತಲ. ಆಮೇಲೆ ಜಘನದಿಂದ ಮಹೀತಲ, ಭೂಮಿ ಹುಟ್ಟಿದ್ದು ಪರಮಾತ್ಮನ ಜಘನದಿಂದ. ಹಾಗಾಗಿ ಜಘನದಲ್ಲಿ ಆಶ್ರಯವಾಗಿರುವ, ಜಘನದಿಂದ ಹುಟ್ಟಿದ ಭೂಮಿಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಚಿಂತನವನ್ನು ಮಾಡಬೇಕು ಅಂತ ನೆನಪಿಸ್ತಾರೆ. ನಾಭಿಯಲ್ಲಿ ಅಂತರಿಕ್ಷ. ಅದಕ್ಕಾಗೇನೆ ನಾಭ್ಯ ಆಸೀದಂತರಿಕ್ಷಂ ಎಂಬುದಾಗಿ ಪುರುಷ ಸೂಕ್ತದಲ್ಲೂ ನಾವು ಕೇಳ್ತೇವೆ. ಅಂತರಿಕ್ಷ ಅಂದರೆ ಆಕಾಶ. ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಗಣಪತಿ ಅವನು ಹುಟ್ಟಿದ್ದು, ಅವನು ಆಶ್ರಯವಾಗಿದ್ದದ್ದು ಕೂಡ ನಾಭಿ, ಭಗವಂತನ ನಾಭಿ ಎಂಬುದಾಗಿ ಗಣಪತಿಯನ್ನು ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಉರಸ್ ಎದೆ, ಇದು ಸ್ವರ್ಗ. ಗ್ರೀವ ಕುತ್ತಿಗೆ ಮಹರ್ಲೋಕ. ವದನ ಮುಖದಲ್ಲಿ ಜನಲೋಕ. ತಪಸ್ಸು ಲಲಾಟದಿಂದ ತಪೋಲೋಕ. ತಲೆಯಿಂದ ಸತ್ಯಲೋಕ. ಹೀಗೆ ಎಲ್ಲ ಲೋಕಗಳು ಹುಟ್ಟಿವೆ. ಇಂದ್ರಾದಿ ದೇವತೆಗಳು ಪರಮಾತ್ಮನ ಬಾಹುಗಳಿಂದ ಇಂದ್ರಾದಿ ದೇವತೆಗಳು ಹುಟ್ಟಿದರು. ಕಿವಿಗಳಿಂದ ದಿಗ್ದೇವತೆಗಳು, ದಿಕ್ಕುಗಳು. ಶ್ರೋತ್ರೇಂದ್ರಿಯದಿಂದ ಶಬ್ದಗಳು. ನಾಸಿಕಾದಿಂದ ನಾಸತ್ಯದಸ್ರರು, ಅಶ್ವಿನಿ ದೇವತೆಗಳು. ಘ್ರಾಣೇಂದ್ರಿಯದಿಂದ ಗಂಧ. ಮುಖದಿಂದ ಅಗ್ನಿ. ಕಣ್ಣಿನಿಂದ ದ್ಯುಲೋಕ. ಚಕ್ಷುರೇಂದ್ರಿಯದಿಂದ ಸೂರ್ಯ. ರೆಪ್ಪೆಗಳಿಂದ ದೇವತೆಗಳ ಮಾನವರ ಹಗಲು ರಾತ್ರಿಗಳು. ಭ್ರೂ ವಿಜೃಂಭದಿಂದ, ಹುಬ್ಬಿನ ಚೆಲ್ಲಾಟದಿಂದ ಬ್ರಹ್ಮ ಪದವಿ. ತಾಲುವಿನಿಂದ ಅಂಗಳ ಅಂತಂತಾರೆ, ಅದರಿಂದ ನೀರು. ಜಿಹ್ವಾದಿಂದ ರಸ, ಮಧುರಾದಿ ರಸಗಳು. ಮಾತಿನಿಂದ ಛಂದಸ್ಸು. ಕೋರೆದಾಡಿಗಿಂದ ಅರ್ಯಮ ಮತ್ತು ಇಂದು, ಸೂರ್ಯಚಂದ್ರರು. ದ್ವಿಜ, ಸಣ್ಣ ಸಣ್ಣ ಉಳಿದ ಹಲ್ಲುಗಳಿಂದ ನಕ್ಷತ್ರಗಳು. ಅವನ ಹಾಸದಿಂದ ಮೋಹನ ಶಕ್ತಿ, ಮಾಯಾ ಎನ್ನುವುದು ಹುಟ್ಟಿದೆ. ಅಪಾಂಗ ಮೋಕ್ಷದಿಂದ ಪರಮಾತ್ಮನ ಕಣ್ಣಿನ ನೋಟದಿಂದ ಸರ್ಗ, ಸೃಷ್ಟಿ ಉಂಟಾಗಿದೆ. ಉತ್ತರೋಷ್ಠ, ಮೇಲಿನ ತುಟಿಯಿಂದ ನಾಚಿಕೆ, ಕೆಳಗಿನ ತುಟಿಯಿಂದ ಲೋಭ. ಸ್ತನದಿಂದ ಧರ್ಮ. ಪೃಷ್ಠ, ಬೆನ್ನಿನಿಂದ ಅಧರ್ಮ. ಮೇಢ್ರದಿಂದ ಪ್ರಜಾಪತಿ. ವೃಷಣದಿಂದ ಮಿತ್ರ. ಕುಕ್ಷಿಯಿಂದ ಸಮುದ್ರ. ಅಸ್ಥಿಗಳಿಂದ ಪರ್ವತಗಳು. ನಾಡಿಗಳಿಂದ ನದಿಗಳು. ಮೈ ಮೇಲಿರುವಂತಹ ಸಣ್ಣ ಕೂದಲುಗಳಿಂದ ಮಹೀರುಹ, ಗಿಡಗಳೆಲ್ಲ ಹುಟ್ಟಿವೆ. ವೀರ್ಯದಿಂದ ಅನ್ನ. ಶ್ವಾಸದಿಂದ ವಾಯುದೇವರು. ಗತಿಯಿಂದ ವಯಸ್ಸು. ಕರ್ಮದಿಂದ ಗುಣಪ್ರವಾಹ. ಕೇಶದಿಂದ ಮೇಘಗಳು. ಬಟ್ಟೆಯಿಂದ ಸಂಧ್ಯಾಕಾಲ. ಹೃದಯದಿಂದ ಪ್ರಕೃತಿ ತತ್ವ ಲಕ್ಷ್ಮೀದೇವಿ. ಮನಸ್ಸಿನಿಂದ ಚಂದ್ರ. ಬುದ್ಧಿಯಿಂದ ಬ್ರಹ್ಮದೇವರು. ಅಂತಃಕರಣದಿಂದ ರುದ್ರದೇವರು. ಉಗುರುಗಳಿಂದ ಕುದುರೆ ಮುಂತಾದ ಪ್ರಾಣಿಗಳು. ಶ್ರೋಣಿಯಿಂದ ಮೃಗಗಳು. ವ್ಯಾಹರಣದಿಂದ ಮಾತು. ಮನೀಷಾದಿಂದ ಸ್ವಯಂಭವಮನು. ನಿವಾಸದಿಂದ ಮನುಜ. ಪ್ರಿಯವ್ರತಾದಿಗಳು. ಸ್ವರಸ್ಮೃತಿಯಿಂದ ಗಂಧರ್ವ ವಿದ್ಯಾಧರಾದಿಗಳು. ವೀರ್ಯದಿಂದ ಅಂದರೆ ಪರಮಾತ್ಮನ ಪರಾಕ್ರಮದಿಂದ ಅಸುರ ಸಮೂಹ.
ಮುಖದಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯ, ಪಾದದಿಂದ ಶೂದ್ರ, ವೀರ್ಯಗುಣದಿಂದ ಸ್ವಹ ಸ್ವದ, ಮಧ್ಯದೇಹದಿಂದ ಹವ್ಯ, ಉಪಾಯದಿಂದ ಕರ್ಮವಿತಾನ, ಅಗ್ನಿಷ್ಠೋಮಾದಿಗಳು. ಹೀಗೆ ಇಡೀ ಜಗತ್ತೆಲ್ಲವೂ ಪರಮಾತ್ಮನ ಬೇರೆ 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 ಅಂಗಗಳಿಂದ ಹುಟ್ಟಿವೆ. ಯಾನಸೌ ಈಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶ ಕಥಿತೋ ಮಯಾತೆ ಸಂಧರ್ಯತೆಸ್ಮಿನ್ ವಪುಷಿಸ್ಥವಿಷ್ಠೆ ಮನಸ್ವಬುದ್ಧ್ಯಾನ ಯತೋಸ್ತಿ ಕಿಂಚಿತ. ಇದು ಅತ್ಯಂತ ವಿಸ್ತಾರವಾದ ಭಗವಂತನ ಪ್ರತಿಮೆ. ಇಷ್ಟು ದೊಡ್ಡದಾದ ಪ್ರತಿಮೆಯನ್ನು ಯಾರೂ ಉಪಾಸನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಮಾಡಬೇಕಾದ್ರೆ ವಿಶಿಷ್ಟ ಅಧಿಕಾರ ಬೇಕು. ಆದರೆ ಎಲ್ಲರೂ ಇದನ್ನು ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಈ ರೂಪವನ್ನು ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡುವುದರಿಂದ ಭಗವಂತ ಸ್ವತಂತ್ರ, ನಾವೆಲ್ಲರೂ ಅವನ ಅಧೀನರು, ಆ ಪರಮಾತ್ಮ ಕೊಟ್ಟ ಪದಾರ್ಥಗಳಿಂದ ನಾವು ಉಪಯೋಗಿಸ್ತಿದ್ದೇವೆ ಎಂಬ ಎಚ್ಚರ ಅವಶ್ಯವಾಗಿ ಬರ್ತದೆ.